ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಲಿನೋವೋದವ್ರದ್ದು ಯೋಗಾ ಸ್ಲಿಮ್ 7 ಆರಾ ಎಡಿಷನ್ ಲ್ಯಾಪ್ಟಾಪ್ ಇದೆ. ಇದು ಒಂದು AI ಲ್ಯಾಪ್ಟಾಪ್, AIಗೋಸ್ಕರ ಅಂತಾನೆ ಬಿಲ್ಡ್ ಆಗಿರುವಂಥ ಲ್ಯಾಪ್ಟಾಪು. ಈ ಲ್ಯಾಪ್ಟಾಪಲ್ಲಿ ನಮಗೆ ಇಂಟೆಲ್ ಕೋರ್ ಅಲ್ಟ್ರಾ ಸೀರೀಸ್ನ ಪ್ರೊಸೆಸರ್ ಸಿಗ್ತಾ ಇದೆ, ಟಚ್ ಸ್ಕ್ರೀನ್ ಡಿಸ್ಪ್ಲೇ, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಎಲ್ಲ ಇದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾವು ಈ ವಿಡಿಯೋನ ಇಂಟೆಲ್ ಮತ್ತು ಲಿನೋವೋ ಜೊತೆ ಕೊಲಾಬ್ರೇಟ್ ಆಗಿ ಮಾಡ್ತಾ ಇದ್ದೀವಿ. ನಾನು ಈ ಲ್ಯಾಪ್ಟಾಪ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಲ್ಯಾಪ್ಟಾಪ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ತುಂಬ ಕಡಿಮೆ ವೆಯ್ಟು, ತುಂಬ ತಿನ್ ಆಗಿ ಸಹ ಇದೆ. ಕೇವಲ 1.53 kg ವೆಯ್ಟ್ ಇದೆ, 13.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಲ್ಯಾಪ್ಟಾಪು. ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಾಡಿಯಿಂದಾಗಿದೆ, ಟಾಪ್ ಮತ್ತು ಬಾಟಮ್ ಎರಡೂ ಸಹ. ಈ ಲ್ಯಾಪ್ಟಾಪ್ ನೋಡೋದಕ್ಕೆ 14 ಇಂಚಿನ ಲ್ಯಾಪ್ಟಾಪ್ ಫಾರ್ಮ್ ಫ್ಯಾಕ್ಟ್ರಲ್ಲಿ ಇದ್ರೂ ಸಹ ಈ ಡಿಸ್ಪ್ಲೇ ತುಂಬ ದೊಡ್ಡದು ಆಯಿತಾ. 15.3 ಇಂಚಿನ ಡಿಸ್ಪ್ಲೇ ಸಿಗ್ತಾ ಇದೆ. ಕೀಬೋರ್ಡು ವಿತ್ ಬ್ಯಾಕ್ ಲೈಟ್ ಬರುತ್ತೆ, ಪೈಲಟ್ ಕೀ ಎಲ್ಲ ಇದೆ. ಕೀ ಟ್ರಾವೆಲ್ ಫೀಲ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಿಸಿಷನ್ ಟಚ್ ನಮಗೆ ಟ್ರ್ಯಾಕ್ ಪ್ಯಾಡ್ ಸಿಗ್ತಾ ಇದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ. ಮತ್ತು ಕ್ಯಾಮ್ರಾ ಫುಲ್ HD ಕ್ಯಾಮ್ರಾ. ನಮಗೆ ಶಟರ್, ಒಂದು ಫಿಸಿಕಲ್ ಶಟರ್ ಬಟನ್ನ ಕೊಟ್ಟಿದ್ದಾರೆ. ನಾವು ಬೇಕು ಅಂತ ಅಂದರೆ ಈ ಬಟನ್ನ ಆನ್ ಆಫ್ ಕೂಡ ಮಾಡ್ಕೋಬೋದು. ಮತ್ತು ಇದರಲ್ಲಿ ಅವಶ್ಯಕತೆ ಇರುವಂಥ ಕೆಲವೊಂದು ಪೋರ್ಟ್ಗಳಿದೆ. 2 USB Type C ಪೋರ್ಟ್ ಇದೆ, ಒಂದರಲ್ಲಿ ನಾವು ಚಾರ್ಜ್ ಕೂಡ ಮಾಡ್ಕೋಬೋದು. ಒಂದು USB Type A ಪೋರ್ಟ್ ಇದೆ, ಒಂದು HDMI ಪೋರ್ಟ್ ಇದೆ, ಮತ್ತೊಂದು ಹೆಡ್ಫೋನ್ ಜಾಕನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಪವರ್ ಬಟನ್ ನಮ್ಮ ಫೋನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಸೈಡಲ್ಲಿ ಪವರ್ ಬಟನ್ ಇದೆ ಆಯಿತಾ. ಸೊ ನನಗಂತೂ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ಜೊತೆಗಿದು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಹೊಂದಿರುವಂಥ ಟೋಟಲ್ 21 ಟೆಸ್ಟ್ಗಳನ್ನು ಇದು ಪಾಸ್ ಮಾಡಿದ್ಯಂತಪ್ಪ. ಮತ್ತು ಈ ಲ್ಯಾಪ್ಟಾಪಲ್ಲಿ ನಮಗೆ ಟೋಟಲ್ 4 ಮೈಕ್ರೋಫೋನ್ಗಳು ಸಹ ಸಿಗ್ತಾ ಇದೆ. ಮತ್ತು ಟೋಟಲ್ 4 ಸ್ಪೀಕರ್ ಸಹ ಇದೆ. 2 ವ್ಯಾಟಿಂದು 2 ಊಫರ್ಸು, 2 ವ್ಯಾಟಿಂದ 2 ಟ್ವೀಟರ್ಸು. ಸ್ಪೀಕರ್ನ ಕ್ಲಾರಿಟಿ ಕೂಡ ಚೆನ್ನಾಗಿದೆ. ನೀವೇನಾದರೂ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ 4 ಮೈಕ್ರೋಫೋನ್ ಇರೋದ್ರಿಂದ ನಿಮಗೆ ಸಪ್ರೇಟ್ ಮೈಕ್ ಹಾಕೋಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ತುಂಬ ಒಳ್ಳೆ ಕ್ಲಾರಿಟಿ ಔಟ್ಪುಟ್ ನಮಗೆ ಇನ್ಬಿಲ್ಟ್ ಮೈಕು ಸ್ಪೀಕರಿಂದನೇ ಸಿಗುತ್ತೆ. ಡಿಸ್ಪ್ಲೇಗೆ ಬಂದರೆ 15.3 ಇಂಚಿಂದು 2.8K ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು 10-bit ಡಿಸ್ಪ್ಲೇ ಆಯಿತಾ. ಸೊ ವಿವಿಡ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 100% DCI-P3 ಕಲರ್ ಗಾರ್ಮೆಂಟನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಹೆವಿ ಬ್ರೈಟ್ ಆಗಿ ಸಹ ಇದೆ, 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಆಗಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಆಯಿತಾ. ನಿಮ್ಮ ಸ್ಮಾರ್ಟ್ಫೋನ್ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಆ ರೀತಿ ಈ ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೋದು. ನಿಮಗೆ ಟಚ್ ಸ್ಕ್ರೀನ್ನ ಅವಶ್ಯಕತೆ ಇದೆಯಾ ಯೋಚನೆ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಪ್ರಿಫರ್ ಮಾಡ್ಬೋದು. ಬೇಡ ಅಂತ ಅಂದರೆ ಇದರಲ್ಲಿ ನಾನ್ ಟಚ್ ವಿತ್ OLED ಡಿಸ್ಪ್ಲೇ ಇರುವಂಥ ವೇರಿಯಂಟ್ ಕೂಡ ಅವೈಲೇಬಲ್ ಇದೆ, ಅದನ್ನು ಬೇಕಾದರೂ ಪ್ರಿಫರ್ ಮಾಡ್ಬೋದು. ಮತ್ತು ಇದು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗ್ ಇದೆ. ಸೊ ಫಿಂಗರ್ ಪ್ರಿಂಟ್ ಅಷ್ಟಾಗಿ ಡಿಸ್ಪ್ಲೇಯಲ್ಲಿ ಬರಲ್ಲ ಅಂತ ಲಿನೋವೋದವರು ಹೇಳ್ತಾರೆ. ಮತ್ತು ಇದರಲ್ಲಿ ಲೋ ಬ್ಲೂ ಲೈಟ್ ಎಮಿಟಿಂಗ್ ಎಂದು ಸರ್ಟಿಫಿಕೇಷನಲ್ಲಿ ತೊಗೊಂಡಿದ್ದಾರೆ TUV ಅವ್ರದ್ದು. ಸೊ ಐಸೇಫ್ ಮೋಡೆಲ್ಲ ಇದೆ ಆಯಿತಾ, ಅದಕ್ಕೆಲ್ಲದಕ್ಕೂ ಸರ್ಟಿಫಿಕೇಷನ್ ಇದೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ ಕೋರ್ ಅಲ್ಟ್ರಾ ಸೀರೀಸ್ನ ಪ್ರೊಸೆಸರ್ ಇದೆ. ಇದು ಲೂನಾರ್ ಲೈಕ್ ಆರ್ಕಿಟೆಕ್ಚರ್ನೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ಇದರಲ್ಲಿ ಇಂಟೆಲ್ EVO ಸರ್ಟಿಫಿಕೇಷನ್ ಸಹ ಇದೆ. ಈ EVO ಸರ್ಟಿಫಿಕೇಷನ್ನ ಎಲ್ಲ ಲ್ಯಾಪ್ಟಾಪ್ಗೂ ಸಹ ಕೊಡಲ್ಲ ಆಯಿತಾ. ಕೆಲವೊಂದು ಕ್ರೈಟೀರಿಯಾ ಇರುತ್ತೆ, ಕೆಲವೊಂದು ಸ್ಪೆಸಿಫಿಕೇಷನ್ ಇದ್ದರೆ ಮಾತ್ರ ಒಂದು ಲ್ಯಾಪ್ಟಾಪ್ಗೆ EVO ಸರ್ಟಿಫಿಕೇಷನ್ ಸಿಗುತ್ತೆ. ಸೊ ಇದರಲ್ಲಿ ಆ ಒಂದು ಸರ್ಟಿಫಿಕೇಷನ್ ಇದೆ. ಇದು ತುಂಬ ಎಫಿಷಿಯೆಂಟು ಸಹ ಹೌದು ಮತ್ತು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ನ ಸಹ ಕೊಡುತ್ತೆ. ಇದರಲ್ಲಿ ನಮಗೆ ಇಂಟೆಲಿಂದು ಕೋರ್ ಅಲ್ಟ್ರಾ 7 ಪ್ರೊಸೆಸರ್ ಇದೆ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಒಂದು AI ಪ್ರೊಸೆಸರ್ ಅಂತ ಅನ್ಬೋದು ಆಯಿತಾ. ಅಂದರೆ ಅಲ್ಟ್ರಾ ಬುಕ್ಗಳಿಗೆ, ತುಂಬ ತಿನ್ನಾಗಿರುವಂಥ ಲ್ಯಾಪ್ಟಾಪ್ಗಳಿಗೆ ಅಂತ ಮಾಡಲಾಗಿರುವಂಥ ಒಂದು AI ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ಇದರಲ್ಲಿ ನಮಗೆ ಟೋಟಲ್ 8 ಕೋರ್ಗಳು ಸಿಗ್ತಾ ಇದೆ. 4 ಪರ್ಫಾರ್ಮೆನ್ಸ್ ಕೋರ್ಗಳು, 4 ಲೋ ಪವರ್ ಎಫಿಷಿಯೆಂಟ್ ಕೋರ್ಗಳು ಮತ್ತು 8 ಥ್ರೆಡ್ಗಳು ಸಹ ಇದೆ. ಈ ಲ್ಯಾಪ್ಟಾಪ್ನಲ್ಲಿ ನಮಗೆ 3D ಹೈಬ್ರಿಡ್ ಆರ್ಕಿಟೆಕ್ಚರ್ ಸಹ ಇದೆ. ಇದರಲ್ಲಿರುವಂಥ ಥ್ರೆಡ್ ಡೈರೆಕ್ಟರ್ ಹೆಂಗಪ್ಪ ಅಂತ ಅಂದರೆ ಈ ಕೋರ್ಗಳನ್ನು ಪ್ರಿಯಾರಿಟೈಸ್ ಮಾಡಿ ವರ್ಕ್ ಡಿಸ್ಟ್ರಿಬ್ಯೂಷನ್ನ ಪ್ರಾಪರಾಗಿ ಮಾಡುತ್ತೆ. ಅಂದರೆ ಕೋರ್ಗಳನ್ನ ಅಸೈನ್ ಮಾಡುತ್ತೆ ಟಾಸ್ಕ್ಗಳಿಗೆ ಆಯಿತಾ, ಎಫಿಷಿಯೆಂಟಾಗಿ ಅಸೈನ್ ಮಾಡುತ್ತೆ. ಜೊತೆಗೆ ಲ್ಯಾಪ್ಟಾಪ್ನಲ್ಲಿ NPU ಸಹ ಇದೆ, ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ವಿತ್ 120 ಟಾಪ್ಸ್. 120 ಟಾಪ್ಸ್ ಅಂತ ಅಂದರೆ ಟ್ರಿಲಿಯನ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ. ಒಂದು ಸೆಕೆಂಡಿಗೆ 120 ಟ್ರಿಲಿಯನ್ ಆಪರೇಷನ್ನ ಮಾಡುತ್ತೆ. ಜೊತೆಗೆ 47 ಟಾಪ್ಸ್ಗಳನ್ನು ಡೆಡಿಕೇಟೆಡ್ ಆಗಿ AI ಟಾಸ್ಕ್ಗೆ ಅಂತಲೇ ಇಡಲಾಗಿದೆ. ಸೊ AI ವರ್ಕ್ಲೋಡನ್ನು ತುಂಬ ಎಫಿಷಿಯೆಂಟಾಗಿ ಮಾಡುತ್ತೆ. ಜೊತೆಗೆ ಈ ಲ್ಯಾಪ್ಟಾಪ್ ಇಷ್ಟು ತಿನ್ನಾಗಿದ್ರೂ ಸಹ ನಮಗೆ ಎಫಿಷಿಯನ್ಸಿ ಚೆನ್ನಾಗಿ ಬರಬೇಕು, ಈ ಡೆಸಿಪೇಷನ್ ತುಂಬ ಚೆನ್ನಾಗಬೇಕು, ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಬರಬೇಕು. ಸೊ ಅದೆಲ್ಲ ಪಾಸಿಬಲ್ ಆಗ್ತಿರುವಂಥದ್ದು ಇಂಟೆಲಿಂದು ಈ ಅಲ್ಟ್ರಾ ಸೀರೀಸ್ನ ಒಂದು ಪ್ರೊಸೆಸರ್ನಿಂದ.
ನೀವು ನಂಬಲ್ಲ, ಇದರೊಳಗಿರುವಂಥ ಸರ್ಕ್ಯೂಟ್ ಬೋರ್ಡು ಬರೀ 3 mm ಇಂದು ಸರ್ಕ್ಯೂಟ್ ಬೋರ್ಡ್ ಅಂತೆ. ಅಷ್ಟಿಲ್ಲದೆ ಇಷ್ಟು ತಿನ್ನಾಗಿ ಒಂದು ಲ್ಯಾಪ್ಟಾಪನ್ನು ಬಿಲ್ಡ್ ಮಾಡೋದಕ್ಕಾಗಲ್ಲ ಆಯಿತಾ. ಸೊ AI ಯೂಸ್ ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಅಂದರೆ ನಮ್ಮ ಯೂಸೇಜಿಗೆ ತಕ್ಕಂಗೆ ಅದು ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡುತ್ತೆ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಆ ಸ್ಟೈಲಿಗೆ ತಕ್ಕಂಗೆ ಅದು ಎಫಿಷಿಯನ್ಸನ್ನು, ಪವರನ್ನು ವೇರಿ ಮಾಡ್ಕೊಳ್ಳುತ್ತೆ. ಸೊ ನಮ್ಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗಬೇಕು, ಪವರ್ ಎಫಿಷಿಯೆಂಟ್ ಆಗು ಸಹ ಇರಬೇಕು, ಆ ರೀತಿ ಔಟ್ಪುಟ್ಟನ್ನು ಕೊಡುತ್ತೆ. ಜೊತೆಗೆ ಲ್ಯಾಪ್ಟಾಪ್ನಲ್ಲಿ ಇಂಟಿಗ್ರೇಟೆಡ್ ಇಂಟೆಲ್ ಆರ್ಕ್ ಗ್ರಾಫಿಕ್ಸ್ ಸಹ ಇದೆ. ನಾವು ಈ ಲ್ಯಾಪ್ಟಾಪ್ನಲ್ಲಿ ಕೆಲವೊಂದು ಗ್ರಾಫಿಕ್ ಓರಿಯೆಂಟೆಡ್ ವರ್ಕನ್ನು ಸಹ ಮಾಡಿದ್ವು. ಫೋಟೋಶಾಪ್ನಲ್ಲಿ ಕೆಲವೊಂದು ಜನರೇಟಿವ್ ಫಿಲ್ ಫೀಚರ್ ಆಗಿರ್ಬೋದು, AI ಓರಿಯೆಂಟೆಡ್ ಕೆಲಸಗಳಾಗಿರ್ಬೋದು, ಇತ್ತೀಚೆಗೆ ಬಂದಿರುವಂಥ ಕೆಲವೊಂದು AI ಟೂಲ್ಸ್ಗಳನ್ನು ನಮ್ಮ ಡಿವೈಸ್ನಲ್ಲೇ ರನ್ ಮಾಡೋ ಆಪ್ಷನ್ ಎಲ್ಲ ಇದೆ ಆಯಿತಾ. ಸೊ ಅದ್ರ ಜೊತೆಗೆ ಒಂದು ಬೇಸಿಕ್ ವರ್ಕು, ನಾವು ಯೂಸ್ ಮಾಡುವಂಥ ಬೇಸಿಕ್ ಎಡಿಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ಟ್ರೈ ಮಾಡಿದ್ವು. ಆಟೋಕ್ಯಾಡ್ ಫೀಚರ್ಗಳಾಗಿರ್ಬೋದು, ತುಂಬ ವಿಷಯಗಳು ಇದೀಗ AI ಇಂಟಿಗ್ರೇಷನ್ ಜೊತೆಗೆ ಬರ್ತಾ ಇದೆ ಆಯಿತಾ. ವಿಡಿಯೋ ಎಡಿಟಿಂಗಲ್ಲಿ ನಾವು ನಾರ್ಮಲಿ 4K 60 FPS ವಿಡಿಯೋ ಎಡಿಟಿಂಗನ್ನು ಮಾಡೋದು. ಸೊ ಇದರಲ್ಲಿ ನಾವು 7 ನಿಮಿಷ 34 ಸೆಕೆಂಡ್ ವಿಡಿಯೋ ಎಡಿಟಿಂಗನ್ನು ರೆಂಡರ್ ಮಾಡೋದಕ್ಕೆ ಸುಮಾರು ಒಂದು 10 ನಿಮಿಷ ಟೈಮ್ ತೊಗೊಂಡು ತುಂಬ ಫಾಸ್ಟಾಗಿ ಒಂದು ಲೆವೆಲಿಗೆ ರೆಂಡರ್ ಆಗುತ್ತೆ. ಮತ್ತು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಗೇಮಿಂಗ್ ನೀವು ಆರಾಮಾಗಿ ಆಡ್ಕೋಬೋದು, ಅಂದರೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೋಬೇಕು. ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಹೈ ಸೆಟ್ಟಿಂಗಲ್ಲಿ ಆಡೋದು ಕಷ್ಟ. ಮಿಡ್ ಸೆಟ್ಟಿಂಗಲ್ಲಿ ಈವನ್ GTಯನ್ನು ಕೂಡ ಆಡ್ಬೋದು, PUBGಯನ್ನು ಕೂಡ ಆಡ್ಬೋದು, ಸೈಬರ್ ಪಂಕನ್ನು ಕೂಡ ಒಂದು ಸ್ವಲ್ಪ ಲೋ ಸೆಟ್ಟಿಂಗಲ್ಲಿ ಆರಾಮಾಗಿ ನಾವು ಆಡ್ಕೋಬೋದು. ಸೊ ಆಗ ಈಗ ಗೇಮ್ ಆಡೋದಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಈ ಲ್ಯಾಪ್ಟಾಪ್ನಲ್ಲಿ ಡಿಸ್ಪ್ಲೇ ತುಂಬ ಚೆನ್ನಾಗಿರೋದ್ರಿಂದ, ಡಾಲ್ಬಿ ವಿಷನ್ ಡಿಸ್ಪ್ಲೇ. ಸೊ ಕಲರ್ ಕರೆಕ್ಷನ್ ಏನಾದರೂ ಮಾಡ್ತಿದ್ದೀರಾ ಅಂದರೆ 4K ಒಳಗಡೆ, ಅಥವಾ ಫೋಟೋದು ಕಲರ್ ಕರೆಕ್ಷನ್ನು, ಕೆಲವೊಂದು ಜನರೇಟಿವ್ ಫೀಚರ್ ಆಗಿರ್ಬೋದು, ಅಥವಾ ಆಫೀಸು ವರ್ಲ್ಡ್ ಯೂಸ್ ಮಾಡೋದಕ್ಕೆಲ್ಲ ಏನು ತೊಂದರೆ ಆಗಲ್ಲ. ನಿಮ್ಮ ನಾರ್ಮಲ್ ಆಫೀಸ್ ವರ್ಕ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳಿಗೆ, ಸೊ ಅವ್ರಿಗೆಲ್ಲ ಏನೇನು ವರ್ಕ್ಲೋಡ್ ಇರುತ್ತೆ ಅದನ್ನೆಲ್ಲ ಆರಾಮಾಗಿದ್ದು ಹ್ಯಾಂಡಲ್ ಮಾಡುತ್ತೆ. ಜೊತೆಗೆ ಈ ಲ್ಯಾಪ್ಟಾಪ್ನಲ್ಲಿ ಲಿನೋವೋ AI ಕೋರ್ ಸಿಗ್ತಾ ಇದೆ. ನೀವು ಇದನ್ನು ಫ್ಲಿಪ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಮಾರ್ಟ್ ಲಾಗಿನ್ನು, ನಿಮ್ಮ ಫೇಶಿಯಲ್ ರೆಕಗ್ನೈಸೇಷನ್ ನೋಡಿಕೊಂಡು ಆಟೋಮೆಟಿಕ್ಕು ಅನ್ಲಾಕ್ ಮಾಡುತ್ತೆ. ಮತ್ತು ಪವರ್ ಮೋಡು ಇದೇನಪ್ಪ ಅಂತ ಅಂದರೆ ಬ್ಯಾಲೆನ್ಸ್ಡ್ ಮೋಡು, ಎಫಿಷಿಯನ್ಸಿ ಮೋಡ್, ಇದನ್ನು ಆಟೋಮೆಟಿಕ್ಕಾಗಿ ನೀವೇನು ಟಾಸ್ಕ್ ಮಾಡ್ತೀರ ಅದ್ರ ಮೇಲೆ ಅದೇ ಆಟೋಮೆಟಿಕ್ ಸ್ವಿಚ್ ಮಾಡಿಕೊಡುತ್ತೆ. ಮತ್ತು ಸ್ಮಾರ್ಟ್ ನಾಯ್ಸ್ ಕ್ಯಾನ್ಸಲೇಷನ್, ನೀವು ಮೀಟಿಂಗ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ನಾಯ್ಸ್ ಇದ್ರೆ ಅದು ಆಟೋಮೆಟಿಕ್ಕಾಗಿ AI ಮುಖಾಂತರ ನಾಯ್ಸನ್ನು ಕ್ಯಾನ್ಸಲ್ ಮಾಡುತ್ತೆ. ಮತ್ತು ಸ್ಮಾರ್ಟ್ ಬ್ಯಾಟ್ರಿ ಮೋಡು, ಸೊ ನಿಮ್ಮ ಯೂಸೇಜಿಗೆ ತಕ್ಕಂಗೆ ಅದನ್ನು ಅನಲೈಸ್ ಮಾಡಿ ಬ್ಯಾಟ್ರಿ ಎಷ್ಟು ಸೇವ್ ಮಾಡ್ಬೋದು ಅದನ್ನು AI ಮುಖಾಂತರ ಮಾಡುತ್ತೆ. ನಂತರ ಪ್ರೆಸೆನ್ಸ್ ಡಿಟೆಕ್ಷನ್ನು, ಸೊ ನೀವು ಲ್ಯಾಪ್ಟಾಪ್ ಮುಂದೆ ಇದ್ದೀರಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ. ಇಲ್ಲ ಅಂದರೆ ಆಟೋಮೆಟಿಕ್ ಸ್ಕ್ರೀನ್ನ ಆಫ್ ಮಾಡ್ಕೊಳ್ಳುತ್ತೆ. ನಂತರ ಅಡಾಪ್ಟಿವ್ ಕೀಬೋರ್ಡ್, ಅಂದರೆ ಲೈಟಿಗೆ ತಕ್ಕಂಗೆ AI ಯೂಸ್ ಮಾಡಿಕೊಂಡು ಈ ಬ್ಯಾಕ್ ಲೈಟನ್ನು ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದು ನಾವು ಬೇಕಾದ್ರೆ ಮ್ಯಾನ್ಯಲ್ ಆಗು ಸಹ ಮಾಡಬಹುದು. ಇನ್ನು ಇದರಲ್ಲಿ ನಮಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮೋಡ್ಗಳಿದೆ ಆಯಿತಾ. ಇದರಲ್ಲಿ ಕೆಲವೊಂದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮೊದಲನೇದಾಗಿ ಸ್ಮಾರ್ಟ್ ಮೋಡ್. ಇದರಲ್ಲಿ ಶೀಲ್ಡ್ ಅಂತ ಒಂದು ಆಪ್ಷನ್ ಇದೆ ಆಯಿತಾ. ಇದೇನಪ್ಪ ಅಂದರೆ ನೀವು ಆನ್ ಮಾಡಿಕೊಂಡ್ರೆ ನೀವು ಏನೋ ವರ್ಕ್ ಮಾಡ್ತಿರ್ತೀರ, ನಿಮಗೆ ಕಾಣ್ದಂಗೆ ಹಿಂದೆ ಯಾರೋ ಬಂದರು ಅಂದರೆ ಆಟೋಮೆಟಿಕ್ಕಾಗಿ ಸ್ಕ್ರೀನ್ನ ಬ್ಲರ್ ಮಾಡಿಬಿಡುತ್ತೆ ಆಯಿತಾ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫೋಕಸ್ ಮೋಡ್ ಅಂತ ಇದೆ. ನೀವೇನೋ ಕೆಲಸ ಮಾಡ್ತಾಯಿದ್ದೀರಾ, ಫೋಕಸ್ ಆಗಿರಬೇಕು. ನೀವು ಮುಂಚೆನೇ ಸೆಟ್ ಮಾಡಿಟ್ರೆ ಯಾವ ಸೋಷಿಯಲ್ ಮೀಡಿಯಾ ಕೂಡ ಓಪನ್ ಆಗೋಲ್ಲ ಆಯಿತಾ. ಸೊ ಇಷ್ಟು ಗಂಟೆಗೆ ಅಂತ ಇಟ್ಬಿಟ್ರೆ ಅಲ್ಲಿ ತನಕ ಓಪನ್ ಆಗೋಲ್ಲ, ಯಾವುದು ನೋಟಿಫಿಕೇಶನ್ ಬರಲ್ಲ. ಫೋಕಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಕೊಲಾಬ್ರೇಟ್ ಮೋಡ್ ಅಂತ ಒಂದಿದೆ. ಸೊ ಇದೇನಪ್ಪ ಅಂದರೆ ನೀವು ವಿಡಿಯೋ ಕಾಲ್ ಅದು ಇದು ಮಾಡ್ತಿರ್ಬೇಕಾದ್ರೆ ನಿಮಗೆ ತಕ್ಕಂಗೆ ಒಂದು ಒಳ್ಳೆ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಆಗಿಬಿಟ್ಟು ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿಕೊಂಡು ವೀಡಿಯೋದಲ್ಲಿ, ಸೊ ಅದಕ್ಕೆ ಆ ಒಂದು ಟೂಲ್ಸ್ಗಳೆಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ. ನಂತರ ಎಕೋ ಮೋಡು, ಸೊ ಬ್ಯಾಟ್ರಿ ಲೈಫನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಮೋಡ್ ನಾವು ಯೂಸ್ ಮಾಡ್ಕೋಬೋದು. ವೆಲ್ನೆಸ್ ಮೋಡ್ ಅಂತ ಇದೆ. ಸೊ ಇದರಲ್ಲಿ ನೀವು ಪಾಶ್ಚರ್ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಕೈ ನಿಮಗೆ ಸ್ಟ್ರೆಸ್ ಆಗ್ತಿರೋದನ್ನು ನೋಡಿಕೊಂಡು ನಿಮಗೆ ವಾರ್ನಿಂಗನ್ನು ಕೊಡುತ್ತೆ. ಮತ್ತು ಸ್ಮಾರ್ಟ್ ಶೇರ್ ಅಂತ, ಸೊ ನೀವು ಈ ಲ್ಯಾಪ್ಟಾಪ್ಗೆ ಆ್ಯಂಡ್ರಾಯ್ಡ್ ಅಥವಾ ಐಫೋನ್ ಎರಡನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಫೈಲ್ ತುಂಬ ಸೀಮ್ಲೆಸ್ ಆಗಿ ಟ್ರಾನ್ಸ್ಫರ್ ಮಾಡ್ಬೋದು. ಇದರಲ್ಲಿ ಇಂಟೆಲ್ ಯೂನಿಸನ್ ಇದೆ. ಸೊ ಅದಕ್ಕೆ ನಿಮ್ಮ ಫೋನ್ ನೀವು ಕನೆಕ್ಟ್ ಮಾಡ್ಕೋಬೋದು, ಟ್ಯಾಪ್ ಮಾಡಿ ಸಹ ಫೈಲ್ನ ಶೇರ್ ಮಾಡ್ಕೋಬೋದು. ನಂತರ ಸ್ಮಾರ್ಟ್ ಕೇರ್, ಸೊ ಯೂಶಲಿ ಏನಾದರೂ ಒಂದು ಟ್ರಬಲ್ ಶೂಟ್ ಮಾಡಬೇಕು, ಏನೋ ಒಂದು ಇಶ್ಯೂ ಇದೆ, ಸೊ ಟ್ರಬಲ್ ಶೂಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಸ್ಮಾರ್ಟ್ ಕೇರ್ ಫೀಚರ್ ನಮಗೆ ಡೈರೆಕ್ಟಾಗಿ ಸಿಗ್ತಾ ಇದೆ. ಸೊ ಅವ್ರ ಜೊತೆ ಚಾಟ್ ಮಾಡ್ಕೊಂಡು ಲೈವ್ ಆಗಿ, ಒಬ್ಬ ವ್ಯಕ್ತಿ ಬೇರೆ ಪರ್ಸನ್ ಇರ್ತಾರಲ್ಲ, ಡೈರೆಕ್ಟ್ ಲೈವ್ ಪರ್ಸನ್, ಅವ್ರ ಜೊತೆ ನೀವು ಚಾಟ್ ಮಾಡ್ಕೊಂಡು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ, ಏನಾದ್ರು ಇಶ್ಯೂ ಇತ್ತು ಅಂದರೆ ಅಲ್ಲೇ ಡೈರೆಕ್ಟಾಗಿ ಸಾಲ್ವನ್ನು ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ AI ಫೀಚರ್ಗಳು, ಕೆಲವೊಂದು ಸ್ಮಾರ್ಟ್ ಫೀಚರ್ಗಳು ನಮಗೆ ಈ ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ಸೀಮ್ಲೆಸ್ ಕನೆಕ್ಟಿವಿಟಿ ಬೇಕು, ಗೇಮರ್ಸ್ಗಳಿಗೂ ಬೇಕು, ಎಲ್ರಿಗೂ ಬೇಕು ಆಯಿತಾ. ಇದರಲ್ಲಿ Wi-Fi 7 ರೆಡಿ ಇದೆ. ಸೊ
ಸೊ Wi-Fi 7 ರೂಟರ್ ಇದ್ದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಬ್ಲೂಟೂತ್ 5.4 ಸಹ ನಮಗೆ ಸಿಗ್ತಾ ಇದೆ. ಸೊ ಎಕ್ಸ್ಟರ್ನಲ್ ಮೌಸು ಹೆಡ್ಫೋನಲ್ಲಿ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಅವ್ರದ್ದೇ ಲಿನೋವೋದವ್ರದ್ದೇ ಇದ್ರ ಜೊತೆಗೇ ಮೌಸು ಹೆಡ್ಫೋನ್ಸ್ನೆಲ್ಲ TWS ಎಲ್ಲ ಲಾಂಚ್ ಮಾಡಿದ್ದಾರೆ. ಅದನ್ನು ಬೇಕಾದ್ರೆ ನೀವು ಕನೆಕ್ಟ್ ಮಾಡ್ಕೋಬೋದು. ಸೀಮ್ಲೆಸ್ ಕನೆಕ್ಟಿವಿಟಿ ನಮಗೆ ಸಿಗುತ್ತೆ. ಇನ್ನು ಕ್ಯಾಮ್ರಾ, ಸೊ ಇದರಲ್ಲಿ ಆಗಲಿ ಹೇಳ್ದಂಗೆ ಫುಲ್ HD ಕ್ಯಾಮ್ರಾ ಇದೆ. ಸೊ ಫಿಸಿಕಲ್ ಶಟರ್ ಬಟನ್ಸ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ರ್ಯಾಮಿಗೆ ಬಂತು ಅಂದರೆ ಸಾರ್ಡರ್ ಆಗಿರುವಂಥ 32 GB DDR5X ರ್ಯಾಮ್ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸ್ಟೋರೇಜು ಸದ್ಯಕ್ಕೆ ಇದರಲ್ಲಿ 1 TB SSD ಇದೆ. PCI Gen 4 SSD ಆಯಿತಾ NVMe. ಸೊ ತುಂಬ ಫಾಸ್ಟಾಗಿ ರೈಟ್ ಎಲ್ಲ ಸಿಗುತ್ತೆ. ಆ ಒಂದು ಸ್ಪೀಡ್ ಟೆಸ್ಟನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು OSಗೆ ಬಂದರೆ ಆಬ್ವಿಯಸ್ಲಿ ವಿಂಡೋಸ್ 11 ನಮ್ಗೆ ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ 2024 ಕೂಡ ಸಿಗ್ತಾ ಇದೆ. ಮತ್ತು ಈ ಲ್ಯಾಪ್ಟಾಪ್ನ ಜೊತೆಗೆ 2 ತಿಂಗಳು ಅಡೋಬ್ ಕ್ರಿಯೇಟಿವ್ ಕ್ಲೌಡ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಸೊ ನೋಡಪ್ಪ, ನೀವು ಯಾರು ವೀಡಿಯೋ ಎಡಿಟರ್ಸ್ಗಳಿದ್ರೆ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬ್ಯಾಟ್ರಿಗೆ ಬಂತು ಅಂದರೆ 70 Wh ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 65 W ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ. PD 3.2 ಆಗಿರೋದ್ರಿಂದ ತುಂಬ ಫಾಸ್ಟಾಗೂ ಕೂಡ ಒಂದು ಲ್ಯಾಪ್ಟಾಪನ್ನು ಚಾರ್ಜ್ ಮಾಡುತ್ತೆ. ಸೆಕ್ಯೂರಿಟಿಗೆ ಬಂತು ಅಂದರೆ ವಿಂಡೋಸಿಂದು TPM 2.0 ಎನೇಬಲ್ ಇದೆ. ಮತ್ತು ವಿಂಡೋಸ್ ಹಲೋ IR ಕ್ಯಾಮ್ರಾ ಇರೋದ್ರಿಂದ ಫೇಸ್ ರೆಕಗ್ನೈಸ್ ಮಾಡ್ಕೊಂಡು ಅನ್ಲಾಕ್ ಕೂಡ ಮಾಡುತ್ತೆ. ಇನ್ನು ವಾರಂಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಮ್ಗೆ ಇದರಲ್ಲಿ ಆಕ್ಸಿಡೆಂಟಲ್ ಡ್ಯಾಮೇಜ್ ಪ್ರೊಟೆಕ್ಷನ್ 1 ವರ್ಷ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆಕ್ಸಿಡೆಂಟ್ಲಿ ಡ್ರಾಪ್ ಆದರೂ ಸಹ 1 ವರ್ಷ ಫ್ರೀ ರಿಪೇರ್ ಮಾಡಿಕೊಡ್ತಾರೆ. ಸೂಪರ್ ವಿಷಯ. ಪ್ರೀಮಿಯಂ ಕೇರ್ ನಿಮಗೆ ಇದ್ರ ಜೊತೆಗೆ ಸಿಗುತ್ತೆ. ಮನೆಗೆ ಬಂದು ಅವರೇ ಏನಾರು ಇಶ್ಯೂ ಇದ್ದರೆ ರಿಪೇರಿ ಮಾಡಿಕೊಟ್ಟು ಹೋಗ್ತಾರೆ. ನೀವೇನಾದರೂ ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂದರೆ 1,49,900 ರೂಪಾಯಿ ಆಗುತ್ತೆ. ಜೊತೆಗೆ ಆಫರ್ ಕೂಡ ನಡೀತಾ ಇದೆ. 10,000 ರೂಪಾಯಿಂದು ಕ್ಯಾಶ್ ಬ್ಯಾಕು ಮತ್ತು 25,000 ರೂಪಾಯಿ ತನಕ ಅಡಿಷ್ನಲ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನೀವು ಪರ್ಚೇಸ್ ಮಾಡಬೇಕು ಅಂದರೆ lenovo.com ವೆಬ್ಸೈಟ್ನಲ್ಲೂ ಸಹ ವಿತ್ ಕಸ್ಟಮೈಸೇಷನ್ ಅವೈಲಬಲ್ ಇದೆ. ಆಫ್ಲೈನ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ನಿಮಗೆ ಈ ಲ್ಯಾಪ್ಟಾಪು ನಿಮ್ಮ ನೀಡನ್ನು ಫುಲ್ಫಿಲ್ ಮಾಡ್ತಾ ಇದೆ ಅಂದರೆ, ನಿಮಗೆ ಏನೇನು ಬೇಕು ಫೀಚರ್ಸು ಅದೆಲ್ಲ ಇದರಲ್ಲಿದೆ ಅಂತ ಅಂದರೆ, ಇಷ್ಟು ದುಡ್ಡು ಇಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ ನಿಮಗೆ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ತುಂಬ ಪ್ರೀಮಿಯಂ ಲ್ಯಾಪ್ಟಾಪು ವಿತ್ ಇಂಟೆಲ್ ಕೋರ್ ಅಲ್ಟ್ರಾ 7 ಪ್ರೊಸೆಸರ್ನ ಜೊತೆಗೆ ಸಿಗ್ತಾ ಇದೆ. ಮತ್ತು ಡಾಲ್ಬಿ ವಿಷನ್ನು, ಡಾಲ್ಬಿ ಅಟ್ಮೋಸು, ಟಚ್ ಸ್ಕ್ರೀನ್ ಡಿಸ್ಪ್ಲೇ ನೋಡಿ, ಇದೆಲ್ಲ ನಿಮಗೆ ಬೇಕು ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.